ಇವತ್ತಿನ ವಿಡಿಯೋದಲ್ಲಿ ನಾವು ಮೂಲಂಗಿ ನಮಗೆ ಯಾವ್ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೂಲಂಗಿ ಕೆಲವೊಬ್ಬರಿಗೆ ಅದರ ಸ್ಮೆಲ್ಲಿಂದ ಇಷ್ಟ ಆಗೋದಿಲ್ಲ, ಆದರೆ ಖಂಡಿತವಾಗ್ಲೂ ಕೂಡ ಅದರ ಬೆನಿಫಿಟ್ಸ್ಗಳನ್ನು, ಅದು ನಮಗೆ ಯಾವ್ಯಾವ ರೀತಿಯಲ್ಲಿ ಆರೋಗ್ಯಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರೂ ಬಳಸ್ತಾರೆ. ಸೊ ಮೊದಲನೇದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಮೂಲಂಗಿದು ಅಂತ ಹೇಳಿದ್ರೆ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೆಯದಿದು. ಜೀರ್ಣಕ್ಕೆ ಹೇಳಿ ಮಾಡಿಸಿದಂತಹ ತರಕಾರಿ ಅಂತಾನೆ ಹೇಳಬಹುದು. ಇದರಲ್ಲಿ ನಮಗೆ ನಾರಿನಂಶ ಹೇರಳವಾಗಿ ಸಿಗೋದ್ರಿಂದ, ಫೈಬರ್ ಕಂಟೆಂಟ್ ಇರೋದ್ರಿಂದ ಜೀರ್ಣಕ್ಕೆ ತುಂಬಾನೇ ಬೆಸ್ಟ್ ಇದು. ಜೀರ್ಣ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ. ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬಾನೇ ಒಳ್ಳೆಯದು. ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೇನೆ ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ. ಇದರಿಂದಾಗಿ ಚರ್ಮದಲ್ಲಿ ಏನಾದ್ರೂ ಪದೇ ಪದೇ ಅಲರ್ಜಿ ಆಗೋದು, ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇದ್ರೆ ಅವುಗಳನ್ನ ದೂರ ಇಡೋದಕ್ಕೆ ಕೂಡ ಈ ಮೂಲಂಗಿ ನಮ್ಗೆ ಸಹಾಯ ಮಾಡುತ್ತೆ. ಇನ್ನೊಂದು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ಕೂಡ ಈ ಮೂಲಂಗಿಯಿಂದ ನಮ್ಗೆ ಸಹಾಯ ಆಗುತ್ತೆ. ಹಾಗೇನೆ ಇದರಲ್ಲಿರುವಂತಹ ವಿಟಮಿನ್ ಸಿ ಏನಿದೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದನ್ನ ಒಂದು ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳ್ಬಹುದು. ಯಾವುದೇ ತರದ ಅಡಿಗೆಗಳಲ್ಲಿ ನಾವು ಪ್ರತಿದಿನ ಬೇಕಂದ್ರೆ ಯೂಸ್ ಮಾಡಬಹುದು. ಇನ್ನು ಹೈ ಬ್ಲಡ್ ಪ್ರೆಷರ್ ಸಮಸ್ಯೆ ಇರೋರಿಗೆ ಇದು ಖಂಡಿತವಾಗ್ಲೂ ತುಂಬಾನೇ ಒಳ್ಳೆಯದು. ಬಿಪಿಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಈ ಮೂಲಂಗಿಯನ್ನ ನಾವು ಬಳಸೋದು ತುಂಬಾನೇ ಸಹಾಯ ಆಗುತ್ತೆ. ಹಾಗೇನೆ ಈ ಮೂಲಂಗಿಯಲ್ಲಿ ನಮ್ಗೆ ಹೇರಳವಾಗಿ ನೀರಿನ ಅಂಶ ಕೂಡ ಸಿಗುತ್ತೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಸಮಸ್ಯೆ ಆಗೋದಿಲ್ಲ. ಡಿಹೈಡ್ರೇಷನ್ ಸಮಸ್ಯೆ ಇದ್ರೆ ಅಂತವರು ಮೂಲಂಗಿಯನ್ನ ಹೆಚ್ಚು ಹೆಚ್ಚು ಬಳಸೋದ್ರಿಂದ ದೇಹಕ್ಕೆ ನಮ್ಗೆ ಬೇಕಾದಷ್ಟು ನೀರಿನ ಪ್ರಮಾಣ ಕೂಡ ಸಿಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕಂತ ಹೇಳಿದ್ರೆ ಮಲಬದ್ಧತೆ, ಹಾಗೇನೆ ಇದರ ಜೊತೆಯಲ್ಲಿ ಪೈಲ್ಸ್ ಸಮಸ್ಯೆ, ಮೂಲವ್ಯಾಧಿ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಬೆಸ್ಟ್ ಈ ತರಕಾರಿ. ಇದರಲ್ಲಿರುವಂತಹ ನಾರಿನಂಶ ಏನಿದೆ ಮಲಬದ್ಧತೆ ಸಮಸ್ಯೆಯನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಹಾಗೇನೆ ಪೈಲ್ಸ್ ಸಮಸ್ಯೆ ಇರೋರಿಗೆ, ಮೋಷನ್ ಅಲ್ಲಿ ರಕ್ತ ಹೋಗೋದು ಅಥವಾ ತುಂಬಾನೇ ನೋವು ಇರೋದು ಮೋಷನ್ ಹೋಗುವಾಗ, ಈ ತರ ಎಲ್ಲ ಇರೋರಿಗೆ ಕೂಡ ಈ ಮೂಲಂಗಿಯನ್ನ ಬಳಸಬಹುದು. ಹಸಿ ಮೂಲಂಗಿನ ಬಳಸಿದ್ರೆ ಬೆನಿಫಿಟ್ ತುಂಬಾನೇ ಜಾಸ್ತಿ. ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಮೂಲಂಗಿದು ನಮ್ಮ ರಕ್ತ ಶುದ್ಧಿಗೆ ಕೂಡ ತುಂಬಾನೇ ಸಹಾಯ ಆಗುತ್ತೆ. ನಮ್ಮ ರಕ್ತ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ಈ ಮೂಲಂಗಿಯನ್ನ ಬೇರೆ ಬೇರೆ ತರದಲ್ಲಿ ಬಳಸಬಹುದು. ನಾವು ಬರೀ ಏನೋ ಮೆಡಿಸಿನ್ ತರಾನೇ ಬಳಸಬೇಕು ಅಥವಾ ಯಾವುದೇ ಒಂದು ಮನೆಮದ್ದು ರೂಪದಲ್ಲೇ ಬಳಸಬೇಕು ಅಂತ ಕೂಡ ಇಲ್ಲ. ನಾವು ಪ್ರತಿದಿನ ನಮ್ಮ ಆಹಾರದಲ್ಲೇನೆ ಆದಷ್ಟು ಬಳಸಬಹುದು ಇದನ್ನ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮನೆಮದ್ದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.